ಶ್ರೀ ಗುರು ರಾಘವೇಂದ್ರಾಯ ನಮಃ. ತುಲಾ ರಾಶಿಯವರಾದ ನೀವು ಸಮತೋಲನದ ಜನ. ಜೀವನದ ಓಟದಲ್ಲಿ ಬೇರೆಯವರು ಬೇಗ ಓಡುತ್ತಾರೆ, ಆದರೆ ನೀವು ಪ್ರತಿ ಕ್ಷಣದಲ್ಲೂ ಮಾರ್ಗದರ್ಶನವನ್ನು ಹುಡುಕುತ್ತೀರಿ, ಹಾಗೆಯೇ ನೋಡುತ್ತೀರಿ. ನೀವು 2025 ಒಮ್ಮೆ ಪರೀಕ್ಷಿಸಿ ನೋಡಿದರೆ 2026 ನಿಮ್ಮನ್ನು ಅರಸನನ್ನಾಗಿ ಪರಿವರ್ತಿಸುವ ವರ್ಷ. ಏಕೆಂದರೆ ಈ ವರ್ಷ ನಿಮಗೆ ಒಂದು ವಿಶೇಷವಾದ ಸಂಖ್ಯೆ, ನಿಮ್ಮ ರಹಸ್ಯದ ಬಾಗಿಲು ತೆರೆಯುವ ಸಂಖ್ಯೆಯಾಗಿದೆ. ಒಂದು ದೈವಿಕ ಕಿರಣದಂತೆ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುವ ಸಂಖ್ಯೆಯಾಗಿದೆ. ಆ ಸಂಖ್ಯೆ ಯಾವುದು? ಆ ಸಂಖ್ಯೆಯ ಹಿಂದಿರುವ ರಹಸ್ಯವೇನು? ಆ ಸಂಖ್ಯೆ ತುಲಾರಾಶಿಯವರ ಜೀವನದಲ್ಲಿ ಯಾವ ಬದಲಾವಣೆಯನ್ನು ತರುತ್ತದೆ? ಇದನ್ನೆಲ್ಲ ಇಂದು ನಿಮಗೆ ಸಂಪೂರ್ಣವಾಗಿ ಶ್ರೀ ಗುರುರಾಯರ ಆಶೀರ್ವಾದದಿಂದ, ಅವರ ಕೃಪೆಯಿಂದ ನಿಮಗೆ ತಿಳಿಸುತ್ತಿದ್ದೇವೆ. ನೆನಪಿಡಿ, ತುಲಾರಾಶಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಇದು ಅನ್ವಯವಾಗುತ್ತದೆ. ನಿಮ್ಮ ಬಗ್ಗೆ ಒಂದು ಸತ್ಯ ಹೇಳಬೇಕಾದರೆ, ಈ ಜಗತ್ತಿನಲ್ಲಿ ಎಲ್ಲರೂ ಅರ್ಥ ಮಾಡಿಕೊಳ್ಳಲಾಗದ ಒಂದು ಅಪರೂಪದ ಗುಣ ನಿಮ್ಮಲ್ಲಿದೆ. ಅದೇನೆಂದರೆ ಸಮತೋಲನ. ಮನಸ್ಸಿನ ಸಮತೋಲನ, ಸಂಬಂಧಗಳ ಸಮತೋಲನ, ಹೃದಯದ ಸಮತೋಲನ. ಬೇರೆಯವರು ನಿಮ್ಮನ್ನು ನೋಡಿ ಕೂಗಿ ಹೇಳುತ್ತಾರೆ, ಆದರೆ ನೀವು ಮೌನವಾಗಿರುತ್ತೀರಿ. ಈ ಮೌನ ದುರ್ಬಲತೆಯಲ್ಲ, ನಿಮಗೆ ಬುದ್ಧಿ ಇದೆ, ನಿಮ್ಮ ಹೃದಯಕ್ಕೆ ಬಲವಿದೆ. ನೀವು ಯಾರ ಮೇಲಾದರೂ ಕೋಪಗೊಂಡರೆ ಅದರ ಹಿಂದೆ ಅತಿಯಾದ ನೋವಿರುತ್ತದೆ. ನೀವು ಯಾರನ್ನಾದರೂ ಪ್ರೀತಿಸಿದರೂ ಅದರಲ್ಲೂ ಜವಾಬ್ದಾರಿ ಇರುತ್ತದೆ, ಮೃದುತನವಿರುತ್ತದೆ. ನೀವು ಬಯಸದೇ ಇರಬಹುದು, ಅರಿಯದೇ ಇರಬಹುದು, ಅಥವಾ ತಪ್ಪಾಗಿ ಅರ್ಥ ಮಾಡಿಕೊಳ್ಳದೇ ಇರಬಹುದು. ಆದರೆ ನಿಮ್ಮೊಳಗಿನ ಶಾಂತಿ, ನಿಮ್ಮೊಳಗಿನ ಮಮತೆ, ಇವುಗಳನ್ನೆಲ್ಲ ಯಾರೂ ಕಸಿದುಕೊಳ್ಳಲು ಸಾಧ್ಯವೇ ಇಲ್ಲ. ತುಲಾರಾಶಿ ಎಂದರೆ ಯೋಗತನದ ಹೆಸರು. ನೆನಪಿರಲಿ, ಸ್ವಲ್ಪ ಸಡಿಲಗೊಂಡರೂ ಅದು ಬಿರುಗಾಳಿಯಾಗುತ್ತದೆ. 2025 ನಿಮಗೆ ದೇವರು ಕೆಲವು ಪರೀಕ್ಷೆಗಳನ್ನು ಕೊಟ್ಟಿದ್ದರು. ಇದರಿಂದ ಕೆಲವರಿಗೆ ಅದರ ಮೌಲ್ಯದ ಅರಿವಾಯಿತು, ಆದರೆ ಕೆಲವರಿಗೆ ಇನ್ನೂ ಅದರ ಅರಿವಾಗಿಲ್ಲ. ಶ್ರೀ ಗುರುರಾಯರು ನಿಮಗೆ ಇನ್ನೊಂದು ದಾರಿ ತೆರೆದಿದ್ದಾರೆ. ಶ್ರೀ ಗುರುರಾಯರು ತೋರುವ ದಾರಿ ಎಂದಿಗೂ ಮುಚ್ಚುವುದಿಲ್ಲ. 2026 ಶ್ರೀ ಗುರುರಾಯರ ಕೃಪೆಯಿಂದ ನಿಮಗೆ ಹೊಸ ಬಾಗಿಲು ತೆರೆದಂತೆ. ಮತ್ತೆ ಆ ಬಾಗಿಲಿನ ಕೀ ಕೂಡ ಅದು ಒಂದು ವಿಶೇಷವಾದ ಸಂಖ್ಯೆಯಾಗಿದೆ. ಶ್ರೀ ಗುರುರಾಯರು ತೋರಿರುವ ಆ ಸಂಖ್ಯೆ ಸಾಮಾನ್ಯವಾಗಿ ಶ್ರೀ ಗುರುರಾಯರು ಮಾರ್ಗದರ್ಶನ ನೀಡುತ್ತಿರುವ ಸಂಖ್ಯೆಯಾಗಿದೆ. ನಿಮ್ಮ ಹೃದಯಕ್ಕೆ, ನಿಮ್ಮ ಮನಸ್ಸಿಗೆ ಬೆಳಕು ತುಂಬುವ ಸಂಖ್ಯೆಯಾಗಿದೆ. ನೀವು ಮರೆತು ಹೋಗಿದ್ದ ನಿಮ್ಮ ಶಕ್ತಿ, ನೀವು ಮರೆತು ಹೋಗಿದ್ದ ನಿಮ್ಮ ಆತ್ಮವಿಶ್ವಾಸ ಎಲ್ಲವನ್ನು ಮತ್ತೆ ಬಡಿದೆಬ್ಬಿಸುವ ಸಂಖ್ಯೆಯಾಗಿದೆ. ಈ ವಿಷಯವನ್ನೇ ಕುರಿತು ಶ್ರೀ ಗುರುರಾಯರ ಆಶೀರ್ವಾದದೊಂದಿಗೆ ನಿಮ್ಮೊಂದಿಗೆ ನಮ್ಮ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ ಹಂಚಿಕೊಳ್ಳುತ್ತಿದೆ. ಮೊದಲನೆಯದಾಗಿ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಅರಿತುಕೊಳ್ಳುವುದು. ನಿಮ್ಮೊಳಗೆ ನೀವು ಯಾರು? ನೀವು ಏಕೆ ಇಷ್ಟೊಂದು ಮೃದು? ಯಾವ ಕಾರಣಕ್ಕೆ ನೀವು ಪ್ರತಿಯೊಬ್ಬರಿಗೂ ಒಲಿಯುತ್ತೀರಿ? ಏಕೆ ನೀವು ಸುಲಭವಾಗಿ ಅವರಿಂದ ನೋವು ಅನುಭವಿಸುತ್ತೀರಿ? ನಿಮ್ಮ ಹೃದಯ ತುಂಬಾ ದೊಡ್ಡದು. ಮಾಡಿರುವ ಬಲಿದಾನಗಳು, ಬಹುತೇಕ ಈ ವಿಷಯಗಳು ಯಾರಿಗೂ ತಿಳಿದಿರುವುದಿಲ್ಲ, ಯಾರ ಗಮನಕ್ಕೂ ಬಂದಿರುವುದಿಲ್ಲ. ನೀವು ನಿದ್ರಿಸದ ರಾತ್ರಿಗಳು, ನಿಮ್ಮ ಮೌನದ ಅಂತರಂಗದ ಕಣ್ಣೀರು ಹಾಗೆಯೇ ಇರುತ್ತದೆ. ನೀವು ಸಾಧಿಸಿದ ಸಣ್ಣ ಸಣ್ಣ ಗೆಲುವುಗಳು ಎಲ್ಲವೂ ನಿಮ್ಮ ಹೃದಯಕ್ಕೆ, ನಿಮ್ಮ ಅಂತರಂಗವನ್ನು ಅರಿತವರಿಗೆ ಮಾತ್ರ ಗೊತ್ತು. ಆದರೆ ಶ್ರೀ ಗುರುರಾಯರು ನಿಮ್ಮ ಈ ಮೌನವನ್ನು, ನಿಮ್ಮ ಈ ಶಕ್ತಿಯನ್ನು ಹಾಗೆಯೇ ಬಿಡುವುದಿಲ್ಲ. ಈ ಪವಾಡದಲ್ಲಿ ನಿಮಗೊಂದು ಸಂಖ್ಯೆ ಬರುತ್ತದೆ. ಅದು ಹೇಗೆಂದರೆ, ಗುರುರಾಯರ ಆಶೀರ್ವಾದದಿಂದ ಬರುತ್ತಿರುವ ಸಂಖ್ಯೆ. ಅದು ನಿಮಗೆ ಮಾರ್ಗದರ್ಶನ ಮತ್ತು ಬದುಕಿಗೆ ದಾರಿಯನ್ನು ತೋರುವ ಸಂಖ್ಯೆಯಾಗಿದೆ. ನಿಮ್ಮ ಜೀವನದಲ್ಲಿ ಯಾರನ್ನು ಉಳಿಸಿಕೊಳ್ಳಬೇಕು, ಯಾರನ್ನು ದೂರ ಗಳಿಸಬೇಕು ಎಂಬ ಮಾರ್ಗದರ್ಶನ ಶ್ರೀ ಗುರುರಾಯರಿಂದ ನಿಮಗೆ ದೊರೆಯಲಿದೆ. ಶ್ರೀ ಗುರುರಾಯರನ್ನು ನಂಬಿ ಮತ್ತು ಆ ಸಂಖ್ಯೆಯನ್ನು ಉಳಿಸಿಕೊಳ್ಳಿ. ಇದು ನಿಮಗೆ ಮಾರ್ಗದರ್ಶನ ನೀಡುತ್ತದೆ. ಈಗ ನಾವು ಅದೇ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು ಎಂದುಕೊಂಡಿದ್ದೇವೆ. 2026 ಅದೃಷ್ಟದ ಸಂಖ್ಯೆ ಅದರ ಶಕ್ತಿ ಮತ್ತು ಅದರ ಸಂದೇಶವನ್ನು ತೋರಿಸುತ್ತದೆ. ಎಲ್ಲವನ್ನು ನಿಧಾನವಾಗಿ ಶ್ರೀ ಗುರುರಾಯರ ಆಶೀರ್ವಾದದೊಂದಿಗೆ ನಿಮ್ಮ ಆತ್ಮ ಪರಿಶುದ್ಧವಾಗುವ ರೀತಿಯಲ್ಲಿ ತಿಳಿದುಕೊಳ್ಳೋಣ. ತುಲಾರಾಶಿಯವರು ಎಂದಿಗೂ ತಮ್ಮ ಜೀವನವನ್ನು ಒಂದೇ ರೀತಿಯಲ್ಲಿ ನೋಡುವುದಿಲ್ಲ. ಒಬ್ಬರಿಗೆ ಸರಳವಾದ ವಿಷಯ ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರೂರುತ್ತದೆ, ಏಕೆಂದರೆ ನೀವು ಇಡುವ ಪ್ರತಿ ಹೆಜ್ಜೆ ನಿಮ್ಮ ಬುದ್ಧಿಯಿಂದ ಅಂತೂ ಅಲ್ಲ, ನಿಮ್ಮ ಪರಿಶುದ್ಧವಾದ ಹೃದಯದಿಂದ. ಹಾಗೆಯೇ 2026 ಸರಳ ವರ್ಷ ಎಂದು ಅಂದುಕೊಳ್ಳಬೇಡಿ. ಇದು ವಿಶ್ವ ಅನುಭವಗಳ ವರ್ಷ,
ಕಾಯಕಲ್ಪ. ಏಕೆಂದರೆ ಈ ವರ್ಷದ ಶಕ್ತಿ ನಿಮಗೆ ಬೆಳಕು ಮತ್ತು ಬೆಳವಣಿಗೆ, ನಿಮ್ಮೊಳಗಿನ ಅಂತರಂಗದ ಪರಿವರ್ತನೆ. ಶ್ರೀ ಗುರುರಾಯರ ದೃಷ್ಟಿ ನಿಮಗೆ ಹೊಸ ದಾರಿಗಳನ್ನು ತೋರುವುದು. ಇದರಲ್ಲಿ ಗುರುವಿನ ಅತ್ಯದ್ಭುತ ದೃಷ್ಟಿಕೋನ ನಿಮ್ಮ ಮೇಲಿದೆ. ಗುರು ಎಂದರೆ ಜ್ಞಾನ, ಗುರು ಎಂದರೆ ಬೆಳಕು, ಗುರು ಎಂದರೆ ಜ್ಞಾನ, ಗುರು ಎಂದರೆ ಬೆಳಕು. 2026ರಲ್ಲಿ ಗುರುವಿನ ದೃಷ್ಟಿ ಸಂಪೂರ್ಣವಾಗಿ ನಿಮ್ಮ ಮೇಲಿದೆ ಅಂದರೆ ಯಾವ ಗುರುವೂ ಅಲ್ಲ, ಅದು ಶ್ರೀ ಗುರುರಾಯರು. ನೀವು ಇಷ್ಟು ದಿನ ಕಲ್ಪಿಸಿಕೊಳ್ಳುತ್ತಿದ್ದ ಅವಕಾಶಗಳು ಶ್ರೀ ಗುರುರಾಯರ ಆಶೀರ್ವಾದದಿಂದ ಎಲ್ಲವೂ ಕಾಯಕಲ್ಪವಾಗುತ್ತದೆ. ಹೊಸ ಕೆಲಸಗಳಿಗೆ ಹೊಸ ಮಾರ್ಗ, ಹೊಸ ಪರಿಚಯಗಳು, ಹೊಸ ಜ್ಞಾನ, ಇದೆಲ್ಲವೂ ರಾಯರ ಆಶೀರ್ವಾದದಿಂದ ನಿಮಗೆ ಒಲಿದು ಬರುವ ಅವಕಾಶಗಳು. ಕೆಲವೊಂದು ಬಾರಿ ನಿಮಗೆ ಅನ್ನಿಸಬಹುದು, ಅಯ್ಯೋ ಇದು ನನ್ನಿಂದ ಸಾಧ್ಯವಾ ಎಂದು. ಆ ಮಾನಸಿಕ ಒತ್ತಡದಲ್ಲಿ ನೀವು ಸಿಲುಕಿದರೆ ಶ್ರೀ ಗುರುರಾಯರು ಹೇಳುತ್ತಾರೆ, ನಿನ್ನಲ್ಲಿ ಆ ಸಾಮರ್ಥ್ಯವಿದೆ, ಅದನ್ನು ಮುಂದುವರಿಸು, ಅದನ್ನು ಬೆಳೆಸಿಕೋ. ಶನಿಯ ಶಕ್ತಿ ನಿಧಾನ ಮಾಡುವ ಪರೀಕ್ಷೆಗಳು, ಆದರೆ ನಿಮ್ಮ ಜೀವನದಲ್ಲಿ ಬೆಳಕು ಬರುವ ಮುನ್ನ ಸಣ್ಣ ಪುಟ್ಟ ಪರೀಕ್ಷೆಗಳನ್ನು ನೀವು ಎದುರಿಸಬೇಕು. ಶನಿಯ ಶಕ್ತಿ ನಿಮಗೆ ಒಂದನ್ನು ಮಾತ್ರ ಕಲಿಸುತ್ತದೆ, ಅದೇನೆಂದರೆ ತಾಳ್ಮೆ. 2026ರ ಕೆಲವು ಸಂದರ್ಭಗಳಲ್ಲಿ ಗೊಂದಲ, ಆತಂಕ ಮತ್ತು ಕಳೆದುಕೊಂಡ ಭಾವನೆಗಳು ನಿಮ್ಮನ್ನು ಕಾಡಬಹುದು. ಕೆಲವರು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು. ಕೆಲವು ಕೆಲಸಗಳು ತುಂಬಾ ತಡವಾಗಬಹುದು. ನಿಮಗೊಂದು ನೆನಪಿರಲಿ, ಶನಿ ಮಹಾದೇವ ಎಂದೂ ಶಿಕ್ಷೆ ಕೊಡುವವನಲ್ಲ. ಅವರೊಬ್ಬರು ಶಿಲ್ಪಿ. ಅವರು ಯಾರಿಗೂ ನೋವು ಕೊಡುವುದಿಲ್ಲ. ಅವರು ನಿಮ್ಮ ಕೊಳೆಯನ್ನು ತೆಗೆಯುತ್ತಾರೆ. ನಿಮಗೆ ಇದುವರೆಗೆ ಆಗಿರುವ ಸವಾಲುಗಳು ಮತ್ತು ಈಗ ಆಗುವ ಸವಾಲುಗಳು ನಿಮ್ಮನ್ನು ಜಾಗೃತಗೊಳಿಸಿ ಒಳ್ಳೆಯ ಶಕ್ತಿವಂತನನ್ನಾಗಿ ಮಾಡುತ್ತದೆ. ಮತ್ತೊಂದು ವಿಷಯವೆಂದರೆ ರಾಹುವಿನ ಶಕ್ತಿ. ನಿಮ್ಮ ಚಿಂತನಾ ಶಕ್ತಿಯ ವಿಸ್ತರಣೆ ಎಂದು ಎಲ್ಲರೂ ಅಂದುಕೊಳ್ಳುತ್ತಾರೆ. ರಾಹು ಎಂದರೆ ಗೊಂದಲ ಎಂದು, ಆದರೆ ಅದು ಸುಳ್ಳು. ಅದು ರಾಹು ಅಪಾರ ಬುದ್ಧಿಯ ಬಾಗಿಲು. ನೆನಪಿರಲಿ, 2026 ರಾಹುವಿನ ಬಲ ನಿಮ್ಮ ಚಿಂತನಾ ಶಕ್ತಿಯನ್ನು ವಿಸ್ತಾರಗೊಳಿಸುತ್ತದೆ. ಇದುವರೆಗೆ ನೀವು ಅರ್ಥ ಮಾಡಿಕೊಳ್ಳಲಾಗದ ಎಷ್ಟೋ ವಿಷಯಗಳು ಈಗ ಅರ್ಥವಾಗುತ್ತಾ ಹೋಗುತ್ತದೆ. ಆಳವಾದ ಆತ್ಮಾವಲೋಕನ, ಜೀವನದ ದೊಡ್ಡ ಪ್ರಶ್ನೆಗಳು, ಇವೆಲ್ಲದಕ್ಕೂ ನೀವು ಹುಡುಕುತ್ತಾ ಇದ್ದ ಪ್ರಶ್ನೆಗಳಿಗೆ ಉತ್ತರಗಳು ನಿಮ್ಮ ಕಣ್ಮುಂದೆ ತೆರೆದುಕೊಳ್ಳುತ್ತದೆ. ನೀವು ಯೋಚನೆ ಮಾಡಬಹುದು, ನಾವು ಈ ವರ್ಷ ತುಂಬಾ ಬದಲಾಗುತ್ತೇವೆ ಎಂದು. ಹೌದು, ಬದಲಾಗುತ್ತೀರಿ. ಆ ಬದಲಾವಣೆ ಆಗಲು ಕಾರಣ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎಲ್ಲ ದೈವಿಕ ಬಲಗಳನ್ನು ಒಗ್ಗೂಡಿಸಲಿದ್ದಾರೆ. 2026 ನೀವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಒಂದು ಪ್ರೀತಿಯಿಂದ, ಒಂದು ಸಂಖ್ಯೆಯಿಂದ, ಮತ್ತೊಂದು ಶ್ರೀ ಗುರುರಾಯರ ಬಲದಿಂದ. ಈ ಒಂದು ಬಲದಿಂದ ನಿಮ್ಮ 2026ರ ವರ್ಷ ಶಾಂತಿ, ನೆಮ್ಮದಿ ಮತ್ತು ಸುಖವನ್ನು ತಂದುಕೊಡುತ್ತದೆ. ಈಗ ನಾವು ಮುಂದೆ ಹೇಳಲಿರುವ ಈ ಸಂಖ್ಯೆ ನಿಮ್ಮನ್ನು, ನಿಮ್ಮ ದೃಷ್ಟಿಕೋನವನ್ನು ಹಿಡಿದು ನಿಲ್ಲಿಸುವ ಸಂಖ್ಯೆಯಾಗಿದೆ. ನೀವು ಕುಗ್ಗುವ ಸಮಯದಲ್ಲಿ ನಿಮಗೆ ಧೈರ್ಯವನ್ನು ನೀಡುತ್ತದೆ. ನಿಮ್ಮ ಮೌನದ ಹಿಂದೆ ಇರುವ ಆಳವಾದ ಜ್ಞಾನವನ್ನು ಜಾಗೃತ ನೀಡುವ ಒಂದು ಶಕ್ತಿಯಾಗಿದೆ. ಈಗ ನಾವು ಆ ಅದೃಷ್ಟದ ಸಂಖ್ಯೆಯ ರಹಸ್ಯವನ್ನು ತಿಳಿಯೋಣ. 2026ರಲ್ಲಿ ತುಲಾ ರಾಶಿಯ ಅದೃಷ್ಟದ ಸಂಖ್ಯೆ 7. ಹೌದು, 2026ರ ತುಲಾ ರಾಶಿಯ ಅದೃಷ್ಟದ ಸಂಖ್ಯೆ 7. ಯಾವ ಕಾರಣಕ್ಕೆ ಈ 7 ಎಂದು ಯೋಚಿಸುತ್ತೀರಾ? 7 ಎನ್ನುವ ಸಂಖ್ಯೆಯ ಬಲ ಬುದ್ಧಿವಂತಿಕೆ, ಆಧ್ಯಾತ್ಮಿಕತೆ, ಆಂತರಿಕ ಧೈರ್ಯ ಮತ್ತು ದೈವಿಕ ಮಾರ್ಗದರ್ಶನದ ಪ್ರತೀಕ. ಈ ವರ್ಷ ಸಾಮಾನ್ಯ ಬುದ್ಧಿಯಲ್ಲ, ಅದು ಆಂತರಿಕ ಧ್ವನಿ. ಅದು ಹೆಚ್ಚು ಜೋರಾಗಿ ಕೇಳಿಸಿಕೊಳ್ಳುತ್ತದೆ. ನೀವು ತೆಗೆದುಕೊಳ್ಳುವ ಅದ್ಭುತ ನಿರ್ಧಾರಗಳಲ್ಲಿ ದೇವದೂತನ ಹಸ್ತಕ್ಷೇಪವಿದ್ದಂತೆ ಭಾಸವಾಗುತ್ತದೆ. ಈ 7 ಎನ್ನುವ ಸಂಖ್ಯೆ ಜ್ಞಾನ ಮತ್ತು ಬೆಳಕು, ವೃತ್ತಿಯಲ್ಲಿ ಬದಲಾವಣೆ, ಉದ್ಯೋಗದಲ್ಲಿ ಏರಿಕೆ, ಹೊಸ ಅವಕಾಶ, ನಿಮ್ಮನ್ನು ಸರಿಯಾದ ಮಾರ್ಗದರ್ಶನ ನೀಡಿ ಕೊಂಡೊಯ್ಯುತ್ತದೆ. ಈ 7 ಹೃದಯದ ಸಮತೋಲನ. ತುಲಾರಾಶಿಯವರಿಗೆ ಸಂಬಂಧಗಳು ಬಹಳ ಮುಖ್ಯ. 2026ರಲ್ಲಿ ನಿಮ್ಮ ಹೃದಯಕ್ಕೆ ಸಂಬಂಧಪಟ್ಟ ಉತ್ತರಗಳು ಸಿಗುತ್ತವೆ. ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ನಕಲಿ, ಯಾವುದು ಸುಳ್ಳು ನಿಮಗೆ ಅರಿವಾಗುತ್ತದೆ. ಈ 7ರ ಸಂಖ್ಯೆ ಕರ್ಮವನ್ನು ನಿರ್ಮೂಲನ ಮಾಡುವುದಾಗಿದೆ. ನೀವು ಅನುಭವಿಸುವ ನೋವುಗಳು, ಬಾಧೆಗಳು, ಹಳೆಯ ತಪ್ಪುಗಳು ಎಲ್ಲವೂ ನಿಧಾನವಾಗಿ ಕರಗಿ ಹೋಗುತ್ತದೆ. ಹಾಗೆಯೇ ಕಣ್ಣು ತೆರೆದು ನೋಡಿದಾಗ ಪುನರ್ಜನ್ಮ ನಿಮ್ಮ ಪಾಲಿಗೆ ಸಿಕ್ಕಂತಾಗುತ್ತದೆ. ಈ 7 ಹಣದ ಅನುಗ್ರಹ. ಈ ಹಣದ ಪ್ರವಾಹ ನಿಧಾನವಾಗಿ ಆದರೆ ಸ್ಥಿರವಾಗಿ ಬರಲು ಶುರುವಾಗುತ್ತದೆ.
ಹೂಡಿಕೆ ಭಾಗ್ಯ ಮತ್ತು ಹೊಸ ಆದಾಯದ ಮೂಲ ಇವೆಲ್ಲವೂ ಆ 7ರ ಸಂಖ್ಯೆಯ ಬಲದಿಂದ ಕೂಡಿ ಬರುತ್ತದೆ. ಈ ತುಲಾರಾಶಿಯವರ ಸೌಮ್ಯದ ಮನಸ್ಸನ್ನು ಈ 7ರ ಸಂಖ್ಯೆ ರಕ್ಷಣೆ ಮಾಡುತ್ತದೆ. ನೀವು ಕೆಟ್ಟ ಜನರಿಂದ ದೂರವಿರಲು ಇದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ವರಪ್ರಸಾದವೆಂದು ತಿಳಿದುಕೊಳ್ಳಿ. 2026ರಲ್ಲಿ ಈ 7 ಎನ್ನುವ ಸಂಖ್ಯೆಯನ್ನು ಹೇಗೆ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎನ್ನುವುದಕ್ಕೆ ಕೆಲವೊಂದು ಸುಲಭ ವಿಧಾನಗಳನ್ನು ಹೇಳುತ್ತೇವೆ. ನೀವು ಯಾವುದೇ ಶುಭ ಕಾರ್ಯವನ್ನು ಮಾಡಬೇಕಾದರೆ 7ನೇ ತಾರೀಕಿನಂದು ಪ್ರಾರಂಭಿಸಿರಿ. ಅವು ಯಾವುವೆಂದರೆ ಹೊಸ ಕೆಲಸ, ಹೊಸ ವ್ಯಾಸಂಗ ಮತ್ತು ಹೊಸ ವ್ಯವಹಾರ. 7 ಬಾರಿ ಮಂತ್ರ ಜಪ ಮಾಡಿ. ಆ ಮಂತ್ರ ಯಾವುದೆಂದು ಅಂದುಕೊಂಡಿರ? ಅದು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. 7 ಸಂಖ್ಯೆಯಲ್ಲಿರುವ ರತ್ನ ಅಥವಾ ಲೋಹ ಮುತ್ತನ್ನು ಧರಿಸಿಕೊಂಡರೆ ಉತ್ತಮ. 7 ದಿನಗಳ ಧ್ಯಾನ. ಪ್ರತಿನಿತ್ಯ 7 ನಿಮಿಷಗಳ ಕಾಲ ಶ್ರೀ ಗುರುರಾಯರನ್ನು ಧ್ಯಾನಿಸಿದರೆ ನಿಮಗೆ ಉತ್ತಮ ಫಲ ದೊರೆಯುತ್ತದೆ. 7 ಬಣ್ಣಗಳ ವಸ್ತುಗಳನ್ನು ಬಳಸುವುದು ಇದು ಮನಸ್ಸಿನಲ್ಲಿ ಸಮತೋಲನವನ್ನು ಹೆಚ್ಚಿಸುತ್ತದೆ. ಮೇಲೆ ಹೇಳಿದ ಎಲ್ಲಾ ವಿಧಾನಗಳು ನಿಮ್ಮ ಮನಸ್ಸನ್ನು ಬಲಗೊಳಿಸುತ್ತದೆ. ಯಾವುದೇ ಕಾರಣಕ್ಕೂ 2026ರಲ್ಲಿ ಈ ಶಕ್ತಿಯನ್ನು ಕಳೆದುಕೊಳ್ಳಬೇಡಿ. 2026ರ ಅದೃಷ್ಟವಂತ ತುಲಾರಾಶಿಯವರೇ, ನೀವು ಬಹಳಷ್ಟು ವಂಚನೆಯನ್ನು, ಬಹಳಷ್ಟು ನೋವನ್ನು, ಬಹಳಷ್ಟು ಮಾತಿಲ್ಲದ ಕಣ್ಣೀರನ್ನು ಈ ಜೀವನದಲ್ಲಿ ಅನುಭವಿಸಿದ್ದೀರಿ. ನಿಮ್ಮ ಸುತ್ತಲಿನ ಜನ ನಿಮ್ಮ ಮೌನವನ್ನು ಬಳಸಿಕೊಂಡರು. ಆದರೆ ನಿಮ್ಮ ಮೌನದಲ್ಲಿ ಒಂದು ಅಸಾಧಾರಣ ಶಕ್ತಿ ಇದೆ ಎನ್ನುವುದು ಅವರಾರಿಗೂ ಗೊತ್ತಿಲ್ಲ. ನಿಮ್ಮ ಈ ಅದ್ಭುತ ಗುಣವನ್ನು ಕೆಲವರು ಲಾಭಕ್ಕೆ ಬಳಸಿಕೊಂಡಿದ್ದಾರೆ. ನೆನಪಿರಲಿ, ನಿಮ್ಮ ಹೃದಯ ವೈಶಾಲ್ಯತೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಅನುಗ್ರಹಿಸಿದ ವರಪ್ರಸಾದ. ಈ ವರಪ್ರಸಾದವನ್ನು ಈ ಜಗತ್ತಿನ ಯಾವ ದುಷ್ಟಶಕ್ತಿಯು ಕಸಿದುಕೊಳ್ಳಲು ಸಾಧ್ಯವೇ ಇಲ್ಲ. ಯಾರು ಎಷ್ಟೇ ನಿಮಗೆ ತೊಂದರೆ ಕೊಟ್ಟರೂ, ಆತಂಕವನ್ನು ಉಂಟು ಮಾಡಿದರೂ, ನೀವು ಎದ್ದು ನಿಲ್ಲುವ ದೈತ್ಯ ಶಕ್ತಿ ನಿಮ್ಮಲ್ಲಿದೆ. ಅದು ನಿಮ್ಮ ಆತ್ಮಬಲ ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಕೊಟ್ಟ ಶಕ್ತಿಯಾಗಿದೆ. ನೆನಪಿರಲಿ, 2026ರಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಂದ ನಿಮಗೊಂದು ಸಂದೇಶ ಬಂದಂತಾಗುತ್ತದೆ. ಇಷ್ಟು ದಿನ ನೀನು ಮೌನವಾಗಿ ಎಲ್ಲವನ್ನೂ ಸಹಿಸಿಕೊಂಡಿದ್ದೆ. ಈಗ ನೀನು ಸೂರ್ಯನಂತೆ ಪ್ರಕಾಶಿಸುವ ಸಮಯ. ನಿನ್ನ ಬೆಳಕು ಎಂದೂ ಮರೆಯಾಗದಿರಲಿ. ನಿನ್ನ ಹೃದಯವನ್ನು ಎಂದೂ ಮುಚ್ಚಬೇಡ. ನಿನ್ನ ಮೌಲ್ಯಗಳನ್ನು ಯಾರಿಂದಲೂ ಕಡಿಮೆ ಮಾಡಿಕೊಳ್ಳಬೇಡ. ನೀವೊಬ್ಬರು ವಿಶೇಷ ವ್ಯಕ್ತಿ. ನೀವು ದೇವರ ಬೆಳಕನ್ನು ಹೊತ್ತ ವ್ಯಕ್ತಿ. ನೀವು ಎದ್ದು ನಿಂತರೆ ಈ ಲೋಕವೇ ನಿಮ್ಮನ್ನು ತಿರುಗಿ ನೋಡುತ್ತದೆ. ಹೀಗೆ ಶ್ರೀ ಗುರುರಾಯರ ಅನುಗ್ರಹದಿಂದ 2026 ತುಲಾ ರಾಶಿಯವರಿಗೆ ಮಾತ್ರ ಅಲ್ಲ, ಎಲ್ಲಾ ರಾಶಿಯವರಿಗೂ ಒಳ್ಳೆಯದನ್ನುಂಟು ಮಾಡಲಿ. ನಮ್ಮ ಸಮಾಜದ ಸರ್ವ ಜನರು ಜಾತಿ, ಮತ, ಮೇಲು ಕೀಳು ಭೇದ ಭಾವ ಮರೆತು ನಾವೆಲ್ಲ ಒಂದೇ ಎಂಬ ಮನೋಭಾವದಿಂದ ಬೆಳೆಯುವಂತಾಗಲಿ ಎಂಬುದೇ ನಮ್ಮ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ನ ಮಹದಾಶಯ. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀ ಗುರು ರಾಘವೇಂದ್ರಾಯ ನಮಃ.